ನಿಮ್ದೇ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಎನ್ಡಿಎ ಸಂಸದರು ಹೋರಾಟಕ್ಕೆ ಇಳಿತಿದ್ದಾರಂತೆ. ಕಾಂಗ್ರೆಸ್ ನೀಟ್ ಪ್ರತಿಭಟನೆಗೆ ಬಿಜೆಪಿ ಕೌಂಟರ್ ಅಟ್ಯಾಕ್. ಇವತ್ತು ಸಂಸದರೆಲ್ಲ ಹೋರಾಟ. ಎನ್ಡಿಎ ಸಂಸದರಿಂದ ಕಾಂಗ್ರೆಸ್ ನೀಟ್ ಹೋರಾಟಕ್ಕೆ ಟಕ್ಕರ್ ಏನು ಮಾಡಕ್ ಹೊರಟಿದ್ದಾರೆ ಅನ್ನೋದೇ ಪ್ರಶ್ನೆ. ಸಂಸತ್ ಅಧಿವೇಶನಕ್ಕೂ ಮುನ್ನ ಎನ್ಡಿಎ ಶಕ್ತಿ ಪ್ರದರ್ಶನ ಅಂತೆ. ಕಾಂಗ್ರೆಸ್ ಹೋರಾಟಕ್ಕಿದು. ಸಂಸತ್ ಭವನದ ಮಕರ ದ್ವಾರದ ಬಳಿ ಸೇರ್ಕೊಂಡಿದ್ದಾರೆ ಎನ್ಡಿಎ ಅಷ್ಟು ಜನ ಸಂಸದರು. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ನೀತಿ ವಿರುದ್ಧ ಎನ್ಡಿಎ ಪ್ರತಿಭಟನೆಗೆ ಮುಂದಾಗಿದೆ. ಸಂಸತ್ನ ಉಭಯ ಸದನಗಳ ಕಲಾಪ ಆರಂಭಕ್ಕೂ ಮುನ್ನ ಪ್ರತಿಭಟನೆ ಆಗ್ತಾ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಎನ್ಡಿಎ ಸಂಸದರಿಂದ ಪ್ರತಿಭಟನೆ. ಇಂಡಿಯಾ ಮೈತ್ರಿಕೂಟದ ನೀಟ್ ಹೋರಾಟಕ್ಕೆ ಎನ್ಡಿಎ ಆ ಮೂಲಕ ಟಕ್ಕರ್ ಕೊಡ್ತಾ ಇದೆ. ಕಾಂಗ್ರೆಸ್ ನೀಟ್ ಪ್ರತಿಭಟನೆಗೆ ಬಿಜೆಪಿಯ ಕೌಂಟರ್ ಅಟ್ಯಾಕ್ ಅಂತೆ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದ್ಬಿಟ್ಟು ಸಂಸತ್ನಲ್ಲಿ ಅಟ್ಲೀಸ್ಟ್ ಎಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನ ಹೆಂಗ್ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಗಲಾಟೆ ಅಂತೆ ಅವ್ರ ಹೋರಾಟಕ್ಕೆ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಅರ್ಥ ಇದೆಯಾ ಈ ಹೋರಾಟಗಳಿಗೆ ಅನ್ನೋದೇ ಪ್ರಶ್ನೆ. ಅಂದ್ರೆ ಹೆಂಗಾಗಿಬಿಟ್ಟಿದೆ ನಮ್ಮ ರಾಜಕೀಯ ನಾಯಕರ ಮನಸ್ಥಿತಿ, ನಮ್ಮ ಪಕ್ಷಗಳ ಮನಸ್ಥಿತಿ ಅಂದ್ರೆ ಯಾರೇನು ಹೊಡ್ಕೊಂಡು ಸತ್ರು ಪರವಾಗಿಲ್ಲ, ನಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಬೇಕು, ಅಧಿಕಾರನೇ ಇಂಪಾರ್ಟೆಂಟ್ ನಮಗೆ. ಇದೆಷ್ಟೇ ಮನಸ್ಥಿತಿ ಕಾಣಿಸ್ತಾ ಇದೆ ನಮಗೆ. ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು, ಡೋಂಟ್ ವರಿ, ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ. 21 ಜನ ವಿದ್ಯಾರ್ಥಿಗಳು ಸಾವಿಗೀಡಾದ್ರೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು. ಮರುಪರೀಕ್ಷೆ ಮಾಡಿದಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ವ್ಯವಸ್ಥೆಗೆ ಬೇಸತ್ತು ಪರೀಕ್ಷೆನೇ ಬರ್ದಿಲ್ಲ, ಅವರ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಹೋರಾಟ ಮಾಡ್ತೀವಿ ಅಂತ ಬೀದಿಗಿಳಿದ್ರೆ ಇದಕ್ಕೂ ಈ ಹೋರಾಟಕ್ಕೊಂದು ಅರ್ಥ ಇದೆಯಾ ಅಂತ.